ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭವ್ಯ, ನಮ್ಮ ಅಕ್ಕನ ಮಗಳು ನೋಡಕ್ಕೆ ನಿಮ್ ತರನೇ ಇದ್ಲು. ಅವಳೆ ಅಂತ ಅನ್ಕೊಂಡೆ, ದೂರದಿಂದ ನೋಡಿ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅಣ್ಣ, ಏನಮ್ಮ? ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ. ನಾನ್ ನಿಮಗ್ ಗೊತ್ತಿರೋಳ? ನನ್ನ ಹೆಸರು ಭವ್ಯನಾ? ನಾನು ಇದೇ ಊರೋಳ. ಇವಳ ಹೆಸರು ಭವ್ಯನಾ? ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ದಯವಿಟ್ಟು ಹೇಳಿ ಪ್ಲೀಸ್. ನಂಗ್ ನೀನ್ ಯಾರು ಅಂತ ಗೊತ್ತಿಲ್ಲಮ್ಮ. ಗೊತ್ತಿಲ್ಲದೆ ಕರೆದ್ಬಿಟ್ನಮ್ಮ. ಅಣ್ಣ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಮ್ಮ ಹುಡುಗಿಗೆ ಸ್ವಲ್ಪ ಹುಷಾರಿಲ್ಲ. ಅವಳು ಯಾರು ಅನ್ನೋದೇ ಮರ್ತೋಗ್ಬಿಟ್ಟಿದ್ದಾಳೆ. ಅದಕ್ಕೆ ಬೇಜಾರ್ ಮಾಡ್ಕೋಬೇಡಿ. ನೀವ್ ಯಾರೋ ಭವ್ಯ ಅನ್ನೋ ಹೆಸರಿಂದ ಕರೆದ್ರಲ್ವಾ, ಅದಕ್ಕೆ ನನ್ನನ್ನೇ ಕರೆದು ಬಿಟ್ಟಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ. ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲಮ್ಮ, ಬರ್ತೀನಿ. ಸರಿ, ಹೋಗೋಣವಾ? ಸರಿ. ಹಲೋ, ಹೇಳಿ ಸರ್. ಹಲೋ ಮೇಡಮ್, ಸುಶಾಂತ್ ಸರ್ನ ಕರ್ಕೊಂಡು ನಮ್ಮ ಆಫೀಸಿಗೆ ಬನ್ನಿ. ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಸರಿ ಸರ್, ಕರ್ಕೊಂಡು ಬರ್ತೀನಿ. ಸುಶಾಂತ್ ಸರ್ ನಂಬರ್ ಬಿಸಿ ಬರ್ತಾ ಇದೆ, ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಸರಿ. ಅಕ್ಕ, ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ನಮ್ ಚಿಕ್ಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರಲ್ವಾ? ಇನ್ನೂ ಈ ಮನೆಯವ್ರ ನೆನಪಲ್ಲೇ ಇದೆಯಾ ನೀನು? ನಾನು ಏನೇ ಮಾಡಿದ್ರು ಯಾರ ಮನ್ಸಿಂದನೂ ನಿನ್ನ ಅಳಿಸೋದಕ್ಕಾಗ್ತಿಲ್ಲ. ಆದಷ್ಟು ಬೇಗ ಎಲ್ಲರ ಮನ್ಸಿಂದ ನಿನ್ನ ದೂರ ಮಾಡ್ತೀನಿ. ನೋಡ್ತಾ ಇರು. ಚೆನ್ನಾಗಿದೆ ಅಲ್ವಾ ಅಕ್ಕ? ಚಿಕ್ಕಿನ ಚೆನ್ನಾಗಿ ಬಿಡಿಸಿದಿನಾ? ಹಾ, ತುಂಬಾ ಚೆನ್ನಾಗಿದೆ. ಹಲೋ ಅಮ್ಮ. ಸರಿ ಅಮ್ಮ, ಈಗಲೇ ನೀರು ತರ್ತೀನಿ. ಅಷ್ಟ್ ಕಷ್ಟಪಟ್ಟು ಚಿತ್ರ ಬಿಡಿಸಿದೀನಿ, ಸ್ಟುಪಿಡ್ ತರ ಮಾಡ್ಬಿಟ್ರಲ್ಲ. ಹೇಯ್, ಯಾರ ಸ್ಟುಪಿಡು? ತೆಗೆದ್ ಬಿಟ್ರೆ ಗೊತ್ತಿಲ್ಲದೆ ನೀರ್ ಚೆಲ್ತು, ಅದಕ್ಕೇನೆ? ಚಿತ್ರ ಬಿಡಿಸಿದ್ ನೀವ್ ನೋಡಿದ್ರಿ ತಾನೆ, ಏನ್ ಗೊತ್ತಾಗಲ್ಲ ಅಂತಿದ್ದೀರಾ? ವರ್ಷ ನೋಡ್ಕೊಂಡ್ ಬರಕ್ಕಾಗಲ್ವಾ ಅಕ್ಕ? ನೋಡಿ, ನನ್ ಡ್ರಾಯಿಂಗ್ ಎಲ್ಲ ಹಾಳಾಯ್ತು. ವರ್ಷ, ಏನಾಯ್ತು? ಅದು ಲಾಯರ್ ಫೋನ್ ಮಾಡಿದ್ರು. ನಿಮ್ಗೆ ಫೋನ್ ಕೊಡೋಣ ಅಂತ ಮೇಲಿಗೆ ಬರ್ತಿದ್ದೆ. ಅಷ್ಟೊತ್ತಿಗೆ ಅಮ್ಮ ಫೋನ್ ಮಾಡಿ ನೀರ್ ಕೇಳಿದ್ರು. ತಗೊಂಡ್ ಹೋಗೋಣ ಅಂತಿದ್ದೆ, ಅಷ್ಟರಲ್ಲಿ ಕಾಲ್ಚಾರಿ ನೀರ್ ಬಿತ್ತು. ಅದಕ್ಕೆ ಸ್ಟುಪಿಡ್ ಅಂತ ನನಗೆ ಬೈತಿದ್ದಾಳೆ. ಗೊತ್ತಿಲ್ದೆ ಮಾಡಿದ್ದಾರೆ ಅಂತ ನನಗೇನು ಅನ್ಸ್ಲಿಲ್ಲ. ವರ್ಷ, ಯಾರಾದ್ರೂ ಬೇಕು ಅಂತ ಮಾಡ್ತಾರ? ಸುಮ್ನಿರಿ ಚಿಕ್ಕಪ್ಪ, ನಿಮಗೇನು ಗೊತ್ತಿಲ್ಲ ಇವ್ರ ಬಗ್ಗೆ.
ನಾನೆಷ್ಟು ಕಷ್ಟಪಟ್ಟು ಚಿತ್ರ ಬರ್ದಿದೆ ಗೊತ್ತಾ? ಅದಕ್ಕೆ ನನ್ನನ್ನೇ ಸ್ಟುಪಿಡ್ ಅಂತೀಯಾ? ಏನ್ ವರ್ಷ ನೀನು ದೊಡ್ಡವರು ಅಂತ ನೋಡ್ದೆ ಆ ಥರ ಮಾತಾಡ್ತಾರಾ? ಮತ್ತಿನ್ನೇನ್ ಚಿಕ್ಕಪ್ಪ, ನಾನು ಅದನ್ನ ಬಿಡ್ಸಕ್ ಎಷ್ಟು ಕಷ್ಟಪಟ್ಟಿದೆ ಗೊತ್ತಾ? ಆದ್ರೆ ಎಲ್ಲಾ ಕೆಡಿಸ್ಬಿಟ್ರು. ಅವ್ರೇನು ಬೇಕು ಅಂತ ಮಾಡಿರಲ್ಲ ವರ್ಷ. ಹಾಗೊಂದ್ ವೇಳೆ ಮಾಡಿದ್ರು ಅದಕ್ಕೆ ಸ್ಟುಪಿಡ್ ಅಂತ ಹೇಳ್ತೀಯಾ? ಮೊದಲು ಮಂತ್ರಕ್ಕೆ ಸಾರಿ ಕೇಳು. ಕೇಳು. ಅಲ್ಲ, ಅವ್ರು ಮಾಡಿದ ತಪ್ಪು, ನಾನ್ಯಾಕ್ ಸಾರಿ ಕೇಳ್ಬೇಕು ಚಿಕ್ಕಪ್ಪ? ನೀನು ಚಿಕ್ಕವಳು, ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ಅವರು ಬೇಕು ಅಂತಾನೆ ಚಿತ್ರದ ಮೇಲೆ ನೀರ್ ಹಾಕಿದ್ದು. ಬೇಕು ಅಂತ ನೀರ್ ಚೆಲ್ಲಿದ್ದನ್ನ ನೀನ್ ನೋಡ್ದ? ಈಗ ಮಂತ್ರ ಅಲ್ಲ, ನೀನ್ ಸ್ಟುಪಿಡ್ ತರ ಬಿಹೇವ್ ಮಾಡ್ತಿದ್ಯಾ, ಸ್ಟುಪಿಡ್ ತರ ಮಾತಾಡ್ತಿದ್ಯಾ. ಮೊದ್ಲು ಮರ್ಯಾದೆಯಿಂದ ಮಂತ್ರ ಹತ್ರ ಸಾರಿ ಕೇಳು. ವರ್ಷ, ನೋಡಮ್ಮ, ಇವ್ರು ತಪ್ಪು ಮಾಡಿದ್ದು, ನಾನ್ ಸಾರಿ ಕೇಳ್ಬೇಕಂತೆ. ನಾನೇನೋ ಬಾಯ್ ತಪ್ಪಿ ಸ್ಟುಪಿಡ್ ಅಂತ ಅಂದೆ. ಆದ್ರೆ ನೋಡು ಚಿಕ್ಕಪ್ಪ, ನಾನ್ ಸಾರಿ ಕೇಳ್ಬೇಕು ಅಂತ ಹೇಳ್ತಿದ್ದಾರೆ. ಹೌದಮ್ಮ, ನೀನೇ ಸಾರಿ ಕೇಳ್ಬೇಕು. ಏನಮ್ಮ ನೀನು ಇವ್ರ ತರನೇ ಹೇಳ್ತಿದ್ಯಾ? ವರ್ಷ, ಇತ್ತೀಚೆಗೆ ನಿಮ್ ಚಿಕ್ಕಪ್ಪ ತುಂಬಾನೇ ಬದಲಾಗಿದಾರಮ್ಮ. ನೋಡು, ಅವ್ರು ಯಾರತ್ರನಾದ್ರೂ ಸಾರಿ ಕೇಳು ಅಂದ್ರೆ ನಾವ್ ಕೇಳಲೇಬೇಕು. ಅವ್ರಿಗೆ ಅಂತ ಬೇರೆ ರೂಲ್ಸು, ಅವ್ರಿಗೆ ಅಂತಾನೆ ಬೇರೆ ನ್ಯಾಯ ಮಾಡ್ಕೊಂಡಿದ್ದಾರೆ. ವರ್ಷ, ಎಲ್ಲ ಬದಲಾಗೋಯ್ತಮ್ಮ. ನೋಡು, ಇನ್ಮೇಲೆ ನೀನು ಹಳೆ ಚಿಕ್ಕಪ್ಪನ ಮರ್ತು ಬಿಡು. ಈಗ ಈ ಚಿಕ್ಕಪ್ಪ ಏನ್ ಹೇಳ್ತಾರೋ ಹಾಗೆ ಕೇಳು. ಅದ್ಗೆ ನೀವಿಲ್ಲೇನ್ ನಡೀತು ಅಂತ ನೋಡ್ದಲೆ ಸುಮ್ನೆ ಏನೇನೋ ಮಾತಾಡ್ತಿದ್ದೀರಾ. ಹೌದಪ್ಪ, ನನ್ಗೇನು ಗೊತ್ತಿಲ್ಲ. ಅಲ್ಲ ಸುಶಾಂತ್, ನೀನ್ ಇದುವರೆಗೂ ವರ್ಷನ ಏನೂ ಅಂದವನಲ್ಲ. ಆದ್ರೆ ಇವತ್ತು ಇಷ್ಟು ಕೋಪದಿಂದ ಮಾತಾಡ್ತಿದ್ಯಾ, ಇದೊಂದ್ ಸಾಕಲ್ವಾ? ಹೋಗ್ಲಿ ಬಿಡಿ, ಸುಮ್ಮನೆ ಯಾಕೆ ವಾದ ಮಾಡ್ತಿದ್ದೀರಾ? ಏನೋ ಚಿಕ್ಕ ಹುಡುಗಿ ಬಾಯ್ ತಪ್ಪ ಹೇಳಿದಾಳೆ. ಸರ್, ಲಾಯರ್ಗೆ ಫೋನ್ ಮಾಡ್ಬೇಕಂತೆ. ಅಮ್ಮ, ಈ ಸ್ಕೆಚ್ನ ಫ್ರೇಮ್ ಹಾಕಿಸ್ಬೇಕು ಅಂತ ಇದ್ದೆ, ಆದ್ರೆ ನೋಡಮ್ಮ ಹೆಂಗಾಗೋಯ್ತು. ಇರ್ಲಿ ಬಿಡು ವರ್ಷ. ನೋಡು, ಇನ್ನೊಂದ್ಸಲ ನಿಧಾನವಾಗಿ ಇದಕ್ಕಿಂತ ಸೂಪರ್ ಆಗಿ ಬಿಡಿಸುವಂತೆ. ಸರಿನಾ ಪುಟ್ಟ? ಬೇಜಾರಾಗ್ಬೇಡ ಪ್ಲೀಸ್.